ಇದು ಬೃಹತ್ ಆಕಾರದ ಮರ ಮಳೆಗಾಲದಲ್ಲಿ ಬಿದ್ದು ಸುಮಾರು 1 ತಿಂಗಳಾಯಿತು. ಇದು ಗಾಂಧಿನಗರ ಸರ್ಕಲ್ ಹಾಗೂ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಇರುವಂಥ ಮರ. ಈ ಮರದ ತೆರವು ಯಾರು ಮಾಡೋದು? ನಗರಸಭೆಯೇ, ಅರಣ್ಯಾಧಿಕಾರಿಗಳೇ? ಕೇಳು ನೋಡೋಣ ತೀನಾ ಶ್ರೀನಿವಾಸ್ ಅವರ ಬಳಿಯಲ್ಲಿ. ತಕ್ಷಣ ಸಾರ್ವಜನಿಕ ಪ್ರದೇಶದಲ್ಲಿ ನೋಡಿ, ರೋಡ್ ಮಧ್ಯನೇ ತೊಲೆಗಳು ಬಿದ್ದಿದೆ. ಇಲ್ಲಿ ಅದರ ಜೊತೆಗೆ ಮತ್ತೆ ಕಸ ತಂದು ಹಾಕ್ಲಿಕ್ಕೆ ಕೆಲವರೆಲ್ಲ ತ್ಯಾಜ್ಯ ಶುರು ಮಾಡಿದ್ದಾರೆ. ಅಲ್ಲಿ ರಾಶಿ ಇದೆ ನೋಡಿ, ಕಸದ ರಾಶಿ. ಇದನ್ನ ನಗರಸಭೆಯವರು, ಅರಣ್ಯ ಇಲಾಖೆಯವರು ಇಬ್ಬರು ಸೇರಿ ಬೇಕಾದ್ರೆ ಅವರ ಅನುಮತಿ ಬೇಕು ಅಂತ ಅಂದರೆ ವೈಯಕ್ತಿಕವಾಗಿ ಯಾರ್ದಾರ ಮನೆ ಜಾಗದಲ್ಲಿ ಮರ ಇದ್ದರೂ ಸಹ ಅದಕ್ಕೆ ಕಡತಲೆಗೆ ಅರಣ್ಯ ಇಲಾಖೆಯಿಂದ, ನಗರಸಭೆಯಿಂದ ಅನುಮತಿ ತಗೊಂಡು ಪಟ್ಟಣ ಪ್ರದೇಶದಲ್ಲಿ ತೆಗಿಬೇಕು. ಇದು ಆಕಸ್ಮಿಕವಾಗಿ ಬಿದ್ದಿರೋದು. ಇದನ್ನು ತುರ್ತಾಗಿ 1 ತಿಂಗಳಾದರೂ ನಗರಸಭೆಯವರು ಇದನ್ನು ತೆರವು ಮಾಡಿ ಇಲ್ಲಿ ಪ್ರದೇಶನ ಏನು ಬಿದ್ದಿದೆ, ಮರದ ತುಂಡುಗಳು ಮತ್ತು ಜೊತೆಗೆ ಕಸ ಏನು ರಾಶಿ ಬಿದ್ದಿದೆ, ಎಲೆಗಳ ರಾಶಿ, ಇದನ್ನು ತೆಗಿಬೇಕಾಗಿತ್ತು. ಅಲ್ಲಿ ನೋಡಿ, ಅಲ್ಲೊಬ್ಬರು ಸಾರ್ವಜನಿಕರು ಅವ್ರ ಮನೆ ಪಕ್ಕದವರು ಚರಂಡಿ ಸಂಪೂರ್ಣ ಮುಚ್ಚೋಗಿರೋದನ್ನ ಅವರೇ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಶಂಕರಪ್ಪ ಅಂತ ಹೇಳಿ ಅವರು ಸ್ವಚ್ಛತೆ ಮಾಡ್ತಿದ್ದಾರೆ. ಇದು ನಗರಸಭೆ ಆಡಳಿತಕ್ಕೆ, ಅಧ್ಯಕ್ಷತೆಗೆ, ಬೇಜವಾಬ್ದಾರಿತನಕ್ಕೆ ಹಿಡಿದಂಥ ಒಂದು ಕೈಗನ್ನಡಿ. ಇದು ಕೈಗನ್ನಡಿ. ಇವರಿಗೆ ನೋಡಿ, ಇಲ್ಲಿ ಚರಂಡಿ ಇದೆ, ಚರಂಡಿಲಿ ಹೂಳೆಲ್ಲ ತುಂಬುತ್ತಾ ಇದೆ, ಸಾಕಷ್ಟು ತುಂಬಿದೆ. ಅವರು ಶಂಕರಪ್ಪನವರು ವಯೋವೃದ್ಧರು. ಇವತ್ತು ಸುಮಾರು ದೂರದಲ್ಲಿ ಇಡೀ ಚರಂಡಿಯನ್ನು ಅವರು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಸಾರ್ವಜನಿಕರ ಸಹಕಾರನೇ ಇರಬೇಕು ಸ್ವಚ್ಛತೆಗೆ. ಆದರೆ ಇದು ಸಾರ್ವಜನಿಕರಿಂದನೂ ಪೂರ್ಣ ಮಾಡೋದಕ್ಕೆ ಅಸಾಧ್ಯ. ನಗರಸಭೆ ಜವಾಬ್ದಾರಿ ಇದು. ಮರಗಳನ್ನು ಬಿದ್ದಿದ್ದನ್ನು ತಕ್ಷಣ ತೆರವು ಮಾಡಿ ಇದು ಮಾಡಬೇಕು. ಈ ಕಡೆ ನೋಡಿ, ರಾಘವೇಂದ್ರ ಮಠದ ಹಿಂಭಾಗದಲ್ಲಿ ಇಲ್ಲೂ ಸಹ ರಾಶಿ ತಂದು ಇಲ್ಲಿ ಬಿದ್ದಿರೋದನ್ನು ಕೆಲವು ಈ ಕಡೆ ಹಾಕಿರೋದು ಕಂಡು ಬಂದಿರುತ್ತೆ. ಕನ್ಸರ್ವೆನ್ಸಿ ಸ್ಥಳ ಇದು. ಇಡೀ ಇಲ್ಲಿ ಅನೈರ್ಮಲ್ಯ, ಸ್ವಚ್ಛತೆ ಇಲ್ಲದೆ ಇರೋದು ಎದ್ದು ಕಾಣ್ತದೆ. ಇಲ್ಲಿ ನೋಡಿ, ಇಲ್ಲಿ ನಗರಸಭೆಯ ರಾಘವೇಂದ್ರ ಮಠದ ಹಿಂಭಾಗದರಷ್ಟೇ ಪಕ್ಕದಲ್ಲಿ ಗಿಡಗಳು ಬೆಳೆದಿದೆ. ಮನೆ ಪಕ್ಕದಲ್ಲೂ ಗಿಡಗಳು ಬೆಳೆದಿದೆ. ಎಲ್ಲ ರೋಡ್ಗಳು ನಗರಸಭೆ ವ್ಯಾಪ್ತಿಯ ಚಾಮರಾಜಪೇಟೆಯಿಂದ ಹಿಡಿದು RP ರಸ್ತೆಯಿಂದ ಹಿಡಿದು ನೆಹರು ನಗರ ಇರ್ಬೋದು, ಜೋಸೆಫ್ ನಗರ ಇರ್ಬೋದು, ಎಲ್ಲ ಪ್ರದೇಶಗಳಲ್ಲೂ ಇದೇ ರೀತಿ ವ್ಯವಸ್ಥೆ ಇದೆ. ಇವತ್ತು ನಗರಸಭೆಯಲ್ಲಿ ಕಾಮಗಾರಿ ವಿಭಾಗ ಇದೆ. ನಾನು ಹಿಂದೆ ಅಧ್ಯಕ್ಷರಾದಾಗ ಕಾಮಗಾರಿ ವಿಭಾಗಕ್ಕೆ ಈಗ ಹೆಚ್ಚಿನ ಅದನ್ನು ಎಸ್ಟಿಮೇಟ್ ಮಾಡಿ ಕಾಗೋಡು ತಿಮ್ಮಪ್ಪನವರು ಹೇಳಿದರು, ಕನ್ಸರ್ವೆನ್ಸಿಗಳನ್ನು, ತುಂಬ ಗಾರ್ಬೇಜ್ ಇರ್ತಕ್ಕಂಥದ್ದನ್ನು ಒಂದು ಎಸ್ಟಿಮೇಟ್ ಮಾಡಿ, ಒಂದು ಪೀಸ್ ವರ್ಕ್ ಅಂತ ಹೇಳಿ ಅದನ್ನು ತೆಗ್ಸೋದಕ್ಕೆ ವ್ಯವಸ್ಥೆ ಮಾಡಿ, ಕಾಮಗಾರಿ ವಿಭಾಗದಲ್ಲಿ ಅದನ್ನು ಅಂದಾಜು ಮಾಡಿ ಅದಕ್ಕೆ ಹಣ ಪಾವತಿ ಮಾಡೋದಕ್ಕೆ ಮಾಡಿ ಹೆಚ್ಚಿನ ಜನರನ್ನು ತಗೊಂಡು. ಯಾಕಂದರೆ ಇವ್ರು ಹೇಳ್ತಾರೆ 40 ಜನ ಪರ್ಮನೆಂಟ್ ಅವರು ಇದ್ದಾರೆ, ಇನ್ನೊಂದು 50-60 ಜನ ಟೆಂಪ್ರವರಿ ಅವರು ಇದ್ದಾರೆ, ಗಾಡಿಗಳಿದೆ, ಜನ ಸಾಕಾಗಲ್ಲ ಅಂತ ಹೇಳ್ತಾರೆ. ಜನ ಸಾಕಾಗದೇ ಇದ್ದರೆ ಒನ್ ಟೈಮು ಇಡೀ ಇವತ್ತು ಮಳೆಗಾಲ ಆಗಿದೆ, ಭಾಳ ಮಳೆಗಾಲ ಬಂದಿದೆ, ಮಳೆ ಬಾಗಿದೆ. ಇದನ್ನು ಸ್ವಚ್ಛತೆ ಮಾಡೋದಕ್ಕೆ, ಇಡೀ ಪಟ್ಟಣನ ಸ್ವಚ್ಛತೆ ಮಾಡೋದಕ್ಕೆ ಇವರು ಕ್ರಮ ತಗೊಳ್ಳೋದಕ್ಕೆ ಹೆಚ್ಚಿನ ಸಿಬ್ಬಂದಿಗಳನ್ನು ಅದನ್ನು ಕಾಮಗಾರಿ ಅಂತ ಪರಿಗಣಿಸಿ ಇವತ್ತು ಮಾಡೋಕ್ಕೆ ಅವಕಾಶ ಇದೆ. ಜೊತೆಗೆ ಇವತ್ತು ಇಡೀ ನಗರದಲ್ಲಿ ಏನು ಈ ಥರದ ಅವ್ಯವಸ್ಥೆ ಆಗಿದೆ, ಇದ್ರ ಬಗ್ಗೆ ಇವರು ತುರ್ತಾಗಿ ಕ್ರಮ ಕೈಗೊಂಡು, ನಗರಸಭೆಯ ಕೌನ್ಸಿಲರ್ಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಕೌನ್ಸಿಲರ್ ಲ್ಯಾಂಟಿನ ನೀರು ಸಹ ಇಲ್ಲಿ ಬರ್ತಾ ಇರ್ತದೆ. ಇವತ್ತು ಈ ಸ್ವಚ್ಛತೆ ಅನ್ನೋದು ಒಂದು ರೀತಿ ಮರೀಚಿಕೆ ಆಗಿದೆ ಇಡೀ ನಗರ ಪ್ರದೇಶದಲ್ಲಿ. ಇವತ್ತು ಇನ್ನೂ ಒಂದು ಒಳ್ಳೆಯ ವಿಧಾನ ಇದೆ ಸ್ವಚ್ಛತೆ ಕಾಪಾಡೋದು. ಕೇವಲ ನಗರಸಭೆ ಮಾತ್ರ ಸ್ವಚ್ಛತೆ ಕಾಪಾಡಬೇಕು ಅಂತ ಇಲ್ಲ, ಸಾರ್ವಜನಿಕರು ಸಹಕಾರನೂ ಬೇಕು. ಯಾರು ಸಾರ್ವಜನಿಕರು ಅವ್ರ ಮನೆ ಹತ್ರ ತಳ್ಳ ಗಾಡಿ ಬಂದರೂ ಸಹ ಅದಕ್ಕೆ ಕಸವನ್ನು ಹಾಕದೆ ರಸ್ತೆಗೆ ಎಸೀತಾರೆ, ಚರಂಡಿಗೆ ಎಸೀತಾರೆ, ಅವರಿಗೆ ದಂಡ ಹಾಕೋದಕ್ಕೆ ಸಹ ಇವತ್ತು ನಿಯಮಗಳನ್ನು ರೂಪಿಸೋದಕ್ಕೆ ನಗರಸಭೆಗೆ ಅವಕಾಶ ಇದೆ. ಸಾರ್ವಜನಿಕ ಪ್ರದೇಶದಲ್ಲಿ ಹೋಟೆಲ್ನವ್ರು ಇರ್ಬೋದು, ಕೆಲವು ಅಂಗಡಿಯವರು ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಪಟ್ಟಣದ ಹೊರವಲಯದಲ್ಲಿ ಕೆರೆ ಹತ್ರ ಎಲ್ಲ ತಂದು ರಾಶಿಗಟ್ಟಲೆ ಕಸವನ್ನು ತಂದು ಹಾಕೋಂಥದ್ದು, ಮೂಟೆಯಲ್ಲಿ ತಂದು ಹಾಕೋಂಥದ್ದು ಇದೆ. ಇದಕ್ಕೆಲ್ಲ ಅತಿ ಬಿಗಿಯಾಗಿ ಅವರ ಮೇಲೆ ಕ್ರಮ ತಗೊಂಡು ದಂಡ ವಿಧಿಸೋದಕ್ಕೆ ಇವತ್ತು ಅವಕಾಶ ಇದೆ. ಇವತ್ತು ನಗರಸಭೆ ಅಂತ ಹೇಳಿದ್ರೆ ನಗರಸಭೆ ಕಡ್ಡಾಯವಾಗಿ ತಾನು ಮಾಡಬೇಕಾದಂಥ ಕೆಲಸನೂ ಮಾಡ್ತಿಲ್ಲ. ಜನನೂ ಬೇಕಾಬಿಟ್ಟಿಯಾಗಿ ಎಲ್ಲ ಜನನೂ ಈ ಊರಿನ ಒಂದು ನಾಗರಿಕ ಪ್ರಜ್ಞೆಯನ್ನು ಇಟ್ಕೊಂಡು ಇರೋದಿಲ್ಲ. ಕೆಲವರು ಅವರು ನಾಗರಿಕ ಪ್ರಜ್ಞೆ ಇಲ್ಲದೆ ಹಾಳು ಮಾಡೋಂಥವ್ರು ಇರ್ತಾರೆ. ಅವರಿಗೆ ಬಿಗಿಯಾದ ರೂಪದಲ್ಲಿ ದಂಡವನ್ನು ಹಾಕೋದಕ್ಕೂ ಸಹ ನಗರಸಭೆ ಕಾಯ್ದೆಯಲ್ಲಿದೆ. ಆ ನಿಯಮಗಳನ್ನು ರೂಪಿಸಿದ್ರೆ
ಇವತ್ತು ಸಾರ್ವಜನಿಕ ಸ್ಥಳವನ್ನು ವಿರೂಪಗೊಳಿಸೋದು. ಯಾರೋ ಕಟ್ಟಡ ಕಟ್ಟಿರ್ತಾರೆ. ಈಗ ನಮ್ಮ SPM ರಸ್ತೆ ಬ್ರಾಹ್ಮಣರ ಕೆರೆಯಲ್ಲಿ ರೋಡಿನ ಮಧ್ಯಭಾಗದವರೆಗೆ ಜಲ್ಲಿ ಮರಳು ತಂದು ಹಾಕಿದ್ದಾರೆ. ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಏನು ಮಾಡ್ತಾನೆ? ಲೈಸೆನ್ಸ್ ಕೊಟ್ಟವನು ನಗರಸಭೆಯವನು ಏನು ಮಾಡ್ತಾನೆ? ಇಂಜಿನಿಯರ್ ಏನು ಮಾಡ್ತಾನೆ? ಆ ರೋಡನ್ನು ನೋಡೋರು ಏನು ಮಾಡ್ತಾರೆ? ಎಲ್ಲದನ್ನು ಗಮನಿಸಂಥ ಕೆಲಸವನ್ನು ಮಾಡಬೇಕು. ಇದು ನೋಡಿ, ಇದು ನಗರಸಭೆಯ ಆಡಳಿತಕ್ಕೆ ಮತ್ತೊಂದು ಕೈಗನ್ನಡಿ. ಇದು ಅದಕ್ಷತೆ ಅವ್ಯವಸ್ಥೆಗೆ ಮತ್ತೊಂದು ಕೈಗನ್ನಡಿ. ಇವತ್ತು ಈ ಚರಂಡಿಯ ಮೇಲೆ ಬೆಳೆದಿರೋ ಗಿಡಗಳು ಹೀಗೆ ಬಿಟ್ಟರೆ ಇದು ದೊಡ್ಡದಾಗಿ ಮತ್ತೆ ಇನ್ನೂ ಅವ್ಯವಸ್ಥೆ ಆಗಂತ ಕಾರಣ ಆಗುತ್ತೆ. ತಕ್ಷಣವೇ ಇದನ್ನು ಸರಿಪಡಿಸೋದಕ್ಕೆ ನಗರಸಭೆ ಕ್ರಮ ಕೈಗೊಳ್ಳಬೇಕು. ನಗರಸಭೆ ಇಡೀ ಊರಿನ ಆಡಳಿತಕ್ಕೆ ಇರ್ತಕ್ಕಂಥ ಒಂದು ಸಂಸ್ಥೆ. ಅದು ವಿಧೇಯರಾಗಿ ಪಟ್ಟಣದಲ್ಲಿ ಕಾನೂನಿಗೆ ವಿಧೇಯರಾಗಿ ಯಾರು ಇರ್ತಾರೋ ಅವರನ್ನು ರಕ್ಷಣೆ ಮಾಡುತ್ತೆ. ಯಾರು ಅವಿಧೇಯರಾಗಿ ನಡ್ತಾರೆ ಅವ್ರಿಗೆ ಶಿಕ್ಷೆ ಮಾಡುತ್ತೆ ಅನ್ನೋದನ್ನು ತೋರಿಸ್ಕೊಡ್ಬೇಕು.